ಪ್ರೀತಿಯ ಕಲ್ಟ್ ನಾಯಕ ನಟರಾದಂತಹ ಬನಾರಸ್ ಪ್ರೀತಿಯ ಮುದ್ದು ಹುಡುಗನಾಗಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂತಹ ನಮ್ಮ ಪ್ರೀತಿಯ ಝಯಾದ್ ಖಾನ್ ಅವರು ನಿಮ್ಮ ಕುರಿತಾಗಿ ಮಾತಾಡಲಿಕ್ಕೆ ನಿಮ್ಮ ಮುಂದೆ ಜೋರಾದ ಚಪ್ಪಾಳೆಗಳಿಂದ ಹಾಗೆ ಹೇಳೋಣ. ತುಂಬ ಖುಷಿಯಾಯಿತು ನೀವು ನೋಡಿ. ನಾನು ನೀವು ಮಾತಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಕರೆಕ್ಷನ್ ಮಾಡಬೇಕು. ನನಗೆ ಒಂದು ಸ್ವಲ್ಪ ಬೇಜಾರಾಯಿತು ಸರ್. ತಾವು ಅವಾಗ ವೇದಿಕೆಯಲ್ಲಿ ಒಂದು ಮಾತು ಹೇಳಿದ್ರಿ, ನೀವು ಶಾರುಖ್ ಖಾನ್, ಸಲ್ಮಾನ್ ಖಾನ್, ಆಮಿರ್ ಖಾನ್ ಆಗಬೇಕು ಅಂತ. ನಾನು ಶಾರುಖ್ ಖಾನ್, ಸಲ್ಮಾನ್ ಖಾನ್, ಆಮಿರ್ ಖಾನ್ ಆಗಬೇಕಿಲ್ಲ ಬೇಡ ಸರ್. ನೀವು ಕರ್ನಾಟಕದ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ತಗೊಂಡಾಗಿತ್ತು, ಶಂಕರ್ ನಾಗ್ ಅವರ ಹೆಸರು ತಗೊಂಡಾಗಿತ್ತು, ಬೇಜಾರು ಮಾಡ್ಕೊಂಡು ಸರ್ ಹಿಂಗೆ ಹೇಳಿದೆ ಅಂತ ಹೇಳ್ಬಿಟ್ಟು ನಾವು ಅವ್ರ ಥರ ಅಂತೂ ಅದಕ್ಕೆ ಆಸೆ ಪಡ್ಬೋದಷ್ಟೇ, ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ. ಅವರೇ ನಾನು ನನ್ನ ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡೋಕೆ ಹೋಗಲ್ಲ. ఎందుకంటే ತಾವು ನನ್ನ ಸಿನಿಮಾಗಳು ಹಾಡು ನೋಡಿದ್ರಪ್ಪ, ಇಷ್ಟ ಆಯ್ತಾ? ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಜನವರಿ 23 ನನ್ನ ಕಳ್ಳ ಸಿನಿಮಾ ಬಿಡುಗಡೆ. ದಯವಿಟ್ಟು ನಿಮ್ಮ ಕುಟುಂಬದ ಸಮೇತ ಥಿಯೇಟರ್ಗೆ ಹೋಗಿ ಈ ಸಿನಿಮಾನ ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಯಶಸ್ವಿ ಅಂತೂ ಮಾಡೇ ಮಾಡ್ತೀರಾ. ನಾವೆಲ್ಲ ಹೊಸಬ್ರು, ಚಿಕ್ಕ ಕಲಾವಿದರು, ನಿಮ್ಮ ಆಶೀರ್ವಾದ ಬೇಕು ನಮಗೆ. ಸೊ ದಯವಿಟ್ಟು ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರಭಾಕರ್ ಸರ್ ಹಾಗೆ ನಮ್ಮ ವೀರೇಶ್ ಸಾಹೇಬರು ನಮ್ಮ ಪ್ರೋತ್ಸಾಹಕ್ಕೆ ನನಗೆ ಸಪೋರ್ಟ್ ಮಾಡಕ್ಕೆ ಬಂದಿಲ್ಲ. ಸೊ ಸರ್ ನಿಮಗೂ ಇಬ್ಬರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ಈ ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೆ ಹಲವಾರು ಜನ ಪಾಪ ಹಗಲು ರಾತ್ರಿ ನಮ್ಮ ರಾಣನ್ ಜಾವೀದ್ ಅವರು ಎಲ್ಲಿದ್ದಾರೆ, ಅವರು ನಮ್ಮ ರಾನ್ ಜಾವೀದ್ ಅವರು, ಹಾಗೆ ನಮ್ಮ ಲಕ್ಷ್ಮೀನಾರಾಯಣ ಅವರು, ನಮ್ಮ ರೋಸಿ ಅವರು, ಪಾಪ ಅವರೆಲ್ಲ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ. ಸರ್ ನಿಮ್ಗೆಲ್ಲರಿಗೂ ತುಂಬ ಧನ್ಯವಾದಗಳು. ಹಾಗೆ ಇನ್ನು ಹಲವಾರು ಜನ ಇದ್ದಾರೆ, ಅವ್ರಿಗೂ ಹೆಸರು ತಗೊಂತ ಹೋದ್ರೆ ಟೈಮ್ ಆಗೋಗ್ಬಿಡುತ್ತೆ. ಸೊ ಅವ್ರಿಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಈ ಕಲ್ಟ್ ಸಿನಿಮಾ ಶೂಟಿಂಗ್ ಮುಗಿದ ಮೇಲೆ ಈಗ ದಯವಿಟ್ಟು ನೀವು ಇದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಬೇಕಿದ್ವು. ಇದು ಕಲ್ಟ್ ಸಿನಿಮಾ ಶೂಟಿಂಗ್ ಮುಗಿದ ಮೇಲೆ ನಾವು ಸಿನಿಮಾನ ಪ್ರಮೋಷನ್ ಮಾಡಬೇಕು, ಯಾವ ರೀತಿ ಮಾಡೋಣ ಅಂತ ಚರ್ಚೆ ಆದಾಗ ನಾನು ಹೇಳಿದೆ, ಇಲ್ಲ ಸರ್ ಕೆಲಸ ಮಾಡೋಣ, ಎಂಟೈರ್ ಕರ್ನಾಟಕ ಒಂದು ಟೂರ್ ಹಾಕೊಂಡು ಹೋಗೋಣ. ಪ್ರತಿಯೊಂದು ಜಿಲ್ಲೆನೂ ಬಿಡೋದು ಬೇಡ, ಒಂದು ಸ್ಲಮ್ ಬಿಡೋದು ಬೇಡ, ಎಲ್ಲ ಸಲ ಬೇಕಾದ್ರೆ ಬರ್ತೀನಿ ನಾನು. ಇಲ್ಲ ಕೆಲವೊಂದು ಕಡೆ ಹೋಗೋದು ಬೇಡ, ಈಗದಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ಓಡಲ್ಲ, ಹೋದ್ರೆ ಪ್ರಯೋಜನ ಇಲ್ಲ ಅಂತ ಹೇಳಿ. ಸರ್ ಅಲ್ಲಿ ಕನ್ನಡ ಸಿನಿಮಾ ಓಡಿಲ್ಲದ್ದು ಪರವಾಗಿಲ್ಲ, ಅಲ್ಲಿ ಜನ ನನಗೆ ಪ್ರೀತಿ ಕೊಟ್ಟಿಲ್ಲದ್ದು ಪರವಾಗಿಲ್ಲ, ನನ್ನ ಮನಸ್ಸಿನ ಪ್ರೀತಿನ ನಾನು ಅವ್ರಿಗಂತೂ ಕೊಡ್ತೀನಿ. ಅವರಂತೂ ಕಲ್ಲು ಮನಸ್ಸುಗಳು ಅಲ್ಲ ಸರ್, ಅವ್ರ ಅನ್ನದಾತರು, ಅವ್ರ ಪ್ರೀತಿ ಕೊಡ್ತಾರೆ. ಫಸ್ಟ್ ನಮ್ಮ ಕಡೆಯಿಂದ ಕೈ ಚಾಚನ ಅಂತ ಹೇಳಿದ್ರೆ ಹೌದಾ ಇಲ್ವೋ? ಇದು ಯಾರು ಒಪ್ತೀರಾ? ಇಲ್ವೋ? ಒಪ್ತೀರಾ? ಒಪ್ಪಲ್ವಾ? ಒಪ್ತೀರಾ ತಾನೇ? ಸೊ ಇವತ್ತು ನೀವು ಇಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡೋದಕ್ಕೆ ನಿಮ್ಗೆಲ್ಲರೂ ಕೈ ಜೋಡಿಸಿ ತುಂಬ ಹೃತ್ಪೂರ್ವಕ ಧನ್ಯವಾದಗಳು. ಯಾವತ್ತಿದ್ರೂ ನಾನು ಚಿರುಣಿ ಇರ್ತೀನಿ. ಆಮೇಲೆ ಈ ಕರ್ನಾಟಕ ಕಲ್ಟ್ ಪ್ರವಾಸ ಅಂತ ಹೇಳಿ ನಾನೇನು ಕರ್ನಾಟಕ ಟೂರ್ ಮಾಡ್ತಾ ಇದ್ದೆ, ಒಂದಷ್ಟು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ಗಳು ಓದ್ತಿದ್ದೆ ನಾನು. ಒಂದಷ್ಟು ಜನ ನನಗೆ ಫೋನ್ ಮಾಡಿ ಹೇಳಿದ್ರು, ಏನಪ್ಪ ಝಯಾದ್ ಮಾಡೋದು ಒಂದೇ ಸಿನಿಮಾ, ಅವನು ಎಲ್ಲಿ ಹೋದ್ರು ಜನ ಸಾಗರ, ಎಲ್ಲಿ ಹೋದ್ರು ಜನ ಏನಾದ್ರು ಬಹುಶಃ ಕಾಸು ಗೀಸ್ಕೊಟ್ಟು ಅದು ಕರ್ಸ್ಕೊಂಡ್ಬಿಟ್ಟವನ ಅಂತ. ಆ ದಡ್ರಿಗೂ ಮಾತು ಹೇಳ್ತೀನಿ, ಕಾಸು ಕೊಟ್ಟು ಜನ ಸಂಪಾದಿಸೋಕ್ಕಾಗಲ್ಲ, ಅದು ಪ್ರೀತಿ ಕೊಟ್ಟರೆ ಮಾತ್ರ ಜನ ಸಂಪಾದಿಸ್ಕೊಳಕ್ಕಾಗಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಕೊನೆಯದಾಗಿ ಟೈಮ್ ವೇಸ್ಟ್ ಮಾಡಿದೆ, ಪಾಪ ಲೇಟ್ ಆಗಿ ಹೋಗ್ಬಿಟ್ಟಿದೆ. ಜನವರಿ 23 ಸಿನಿಮಾ ನೋಡ್ತೀವನಪ್ಪ, ಸ್ವಲ್ಪ ಜೋರಾಗಿ ಒಂದ್ಸತಿ ಕೂಡ್ಬಿಡಿ ಹೇಳ್ಬಿಡಿ. ಅದು ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಯಾವತ್ತೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಅವ್ರಿಗೆ ಒಂದು ಪುಟ್ಟ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ಮನವಿ. ಶ್ರೀಯುತ ಸನ್ಮಾನ್ಯ MLC ಅನಿಲ್ ಅವರು, ಶ್ರೀಯುತ ಸನ್ಮಾನ್ಯ ಕೊತ್ತೂರು ಮಂಜುಳಾ ಅವರು, ಝಯಾದ್ ಖಾನ್ ಅವರಿಗೆ ಪ್ರೀತಿಯ ಕಿರುಕಾಣಿಕೆಯನ್ನು ಕೊಟ್ಟು ಸನ್ಮಾನಿಸುವಂತಹ ಸಮಯ. ಝಯಾದ್ ಖಾನ್ ಅವರಿಗೆ ಜೋರಾದ ಚಪ್ಪಾಳೆಯಲ್ಲಿ ಇದೇ ತಿಂಗಳು ಜನವರಿ 23ರಂದು ಕರ್ನಾಟಕದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಅಷ್ಟು ಪ್ರೀತಿಯನ್ನ ಕೊಟ್ಟು ಕಲ್ಟ್ ಸಿನಿಮಾವನ್ನ ಗೆಲ್ಲಿಸ್ತಾರೆ ಅಂತ ಒಂದು ಭರವಸೆಯ ಮುಖಾಂತರವಾಗಿ ಈ ಕಾರ್ಯಕ್ರಮದ ಮುಖಾಂತರವಾಗಿ
ಜಯತ್ ಖಾನ್ ಅವರ ಎರಡನೇ ಚಿತ್ರವಾದಂತಹ ಕಲ್ಟ್ ಸಿನಿಮಾ ಇದೆ. ಜನವರಿ 23ರಂದು ಇಡೀ ಕರ್ನಾಟಕದಾದ್ಯಂತ